ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಅಕ್ಟೋಬರ್ ತಿಂಗಳ ಮಾಸದಲ್ಲಿ ನಮಗೆ ಶುಕ್ರನ ಸಂಚಾರ, ಸ್ವಕ್ಷೇತ್ರದಲ್ಲಿ ಶುಕ್ರನ ಸಂಚಾರ, ಬುಧನೂ ಕೂಡ ಸ್ವಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾ ಭದ್ರಮಹಾಯೋಗವನ್ನು, ಮಾಲವ್ಯ ಯೋಗವನ್ನು, ಮತ್ತು ಶನಿ ಸಹಜವಾಗಿ ಕುಂಭದಲ್ಲಿರುವುದರಿಂದಾಗಿ ಅದು ಮೂಲ ತ್ರಿಕೋಣವಾಗಿರುವುದರಿಂದ ಅದೂ ಕೂಡ ಒಂದು ಯೋಗ. ಹಾಗಾದರೆ ಈ 12 ರಾಶಿಗಳಲ್ಲಿ ಆಗುವಂಥ ವ್ಯತ್ಯಾಸಗಳೇನು, ಜೊತೆಗೆ ಈ ಶುಕ್ರನಿಂದಾಗಿ ಯಾವ ರಾಶಿಯವರಿಗೆ ಅನುಕೂಲವಾಗುತ್ತೆ? ಶುಕ್ರ ಅಂತ ಹೇಳಿದ್ರೆ ಸಂಪತ್ಪ್ರದ, ಸಂಪತ್ತನ್ನು ಯಾರಿಗೆ ಕೊಡ್ತಾನೆ? ಭೂಮಿ ಪುತ್ರನಾದಂತಹ ಕುಜನ ಒಂದು ಯೋಗ, ಕುಜನ ಒಂದು ದೃಷ್ಟಿ ಬುಧನಿಗೆ ಇರುವುದರಿಂದಾಗಿ ಯಾವ ರಾಶಿಯವರಿಗೆ ಭೂಲಾಭಾದಿಗಳಾಗುತ್ತೆ? ಮತ್ತು ನವರಾತ್ರಿಯ ಕಾಲದಲ್ಲಿ ಯಾವ ರಾಶಿಯವರು ಯಾವ ದೇವಿಯ ಆರಾಧನೆ ಮಾಡುವುದರಿಂದ ಸಂಪತ್ತನ್ನು ಪಡೆಯಬಹುದು, ಬಂದಿರತಕ್ಕಂಥ ತೊಂದರೆಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು, ಎಲ್ಲದರನ್ನು ಕೂಡ ಈ ತಿಂಗಳ ಭವಿಷ್ಯದಲ್ಲಿ ನಿಮಗೆ ತಿಳಿಸಲಿದ್ದೇನೆ. ಬನ್ನಿ ನೋಡೋಣ 12 ರಾಶಿಗಳ ತಿಂಗಳ ಭವಿಷ್ಯ. ಮೀನರಾಶಿ. ಮೀನರಾಶಿಯಲ್ಲಿ ರಾಹುವಿನ ಯೋಗ, ಗುರುಬಲ ಇಲ್ಲದೆ ಹೋಗುವಂತಹದ್ದು, ಶನಿ ವ್ಯಯದಲ್ಲಿ ಬರುವುದು, ಕುಜ ಚತುರ್ಥದಲ್ಲಿ, ರವಿ ಸಪ್ತಮದಲ್ಲಿ, ಅಷ್ಟಮದಲ್ಲಿ ಶುಕ್ರ. ಎಲ್ಲೆಲ್ಲದ ಗ್ರಹಗತಿಗಳು ಒಂದು ರೀತಿಯಲ್ಲಿ ತೊಂದರೆಗಳಾಗಿದೆ ಅಥವಾ ತೊಂದರೆಗಳನ್ನು ಸೂಚನೆ ಮಾಡ್ತಾ ಇದೆ ಮೀನರಾಶಿಯವರಿಗೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಇಲ್ಲಿ ಅನುಕೂಲ ಇದೆ ಯಾವುದು ಅಂತಂದರೆ ಯಾವುದೂ ಅನುಕೂಲ ಅಂತಲ್ಲ, ಎಲ್ಲವೂ ಅನಾನುಕೂಲವೇ. ಆದರೆ ಪಂಡಿತಶ್ಚ ಅಂತ್ಯರಾಶು ಅಂತ ಹೇಳಿದ ಹಾಗೆ ಈ ಮೀನರಾಶಿಯವರು ಇದ್ದೀರಲ್ಲ, ನೀವು ಯಾವುದನ್ನು ಬೇಕಾದರೂ ನಿಮಗೆ ಪರವಾಗಿ ಅನುಕೂಲವಾಗಿ ಮಾಡಿಕೊಳ್ಳುವಂತಹ ಕೆಪಾಸಿಟಿ ಈ ಮೀನರಾಶಿಗೆ ಇದೆ. ಎಂತಹ ಸಮಸ್ಯೆಯೇ ಬರಲಿ ಆ ಸಮಸ್ಯೆಯನ್ನು ಎದುರಿಸುವಂತಹ ಕೆಪಾಸಿಟಿ, ಬುದ್ಧಿವಂತಿಕೆ ಮೀನರಾಶಿಯವರಿಗಿದೆ. ಹಾಗಾಗಿ ಒಂದು ಎಚ್ಚರಿಕೆಯ ಮಾತೇನು ಅಂತ ಹೇಳಿದ್ರೆ, ಸ್ತ್ರೀ ವಿಷಯಕವಾಗಿ ತೊಂದರೆಗಳು, ಯಾರನ್ನಾದರೂ ಇಷ್ಟಪಡ್ತಾ ಇದ್ದೀರಿ ಅಥವಾ ಅಥವಾ ಬೇರೆ ರೀತಿಯಾದಂತಹ ನಮಗೆ ಸ್ತ್ರೀಯರ ಯೋಗ ಇದೆ ಅಥವಾ ಮದುವೆ ಮಾಡಿಕೊಳ್ತಾ ಇದ್ದೇನೆ, ಈ ಥರದಲ್ಲಿ ಯಾವುದೇ ಒಂದು ಸ್ತ್ರೀಯನ್ನ ನಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ ಅಂತ ಆದಾಗ 1ಕ್ಕೆ 2 ಬಾರಿ ವಿಚಾರ ಮಾಡಿಕೊಂಡು ಮುಂದುವರಿಯುವಂತಹದ್ದು ಒಳ್ಳೆಯದು. ಆಲ್ರೆಡಿ ಮದುವೆ ಆದವರಿಗೆ ಸ್ತ್ರೀಯಿಂದಾಗಿ ತೊಂದರೆ ಬರ್ತಾ ಇದೆ, ನಾ ಅದಕ್ಕೇನು ಪರಿಹಾರ ಮಾಡಿಕೊಳ್ಳಬೇಕು? ಬರೋದಾದರೆ ತಡಿಬಹುದು, ಬಂದದ್ದಾದರೆ ಅದನ್ನೇ ಹೇಗೆ ಅಂತಂದರೆ ಅದಕ್ಕೆ ನೀವೇನು ವಿಚಾರ ಮಾಡಬೇಕಾಗಿಲ್ಲ. ಈ ನವರಾತ್ರಿಗಳಲ್ಲಿ ಪ್ರತಿ ದಿವಸ ಸಂಧ್ಯಾ ಕಾಲದಲ್ಲಿ ತಪ್ಪದೆ ಬೆಲ್ಲದ ದೀಪವನ್ನು ದೇವರಿಗೆ ಹಚ್ಚುತ್ತಾ ಬನ್ನಿ. ಆ ದೇವಿಯ ಪ್ರಾರ್ಥನೆಯನ್ನು ಮಾಡ್ತಾ ದೀಪವನ್ನು ಹಚ್ಚಿ ಆ ಸಂದರ್ಭದಲ್ಲಿ ದುರ್ಗಾ ಸ್ತೋತ್ರವನ್ನು, ದುರ್ಗಾ ಸುಳಾದಿಗಳನ್ನು ನೀವು ಹೇಳಿಕೊಳ್ಳುವುದರಿಂದ ಅನೇಕ ಅನುಕೂಲಗಳಾಗುತ್ತೆ. ಹೆಂಗಸರಾದರೆ ಗಂಡಸರಿಂದ ತೊಂದರೆಗಳಾಗುತ್ತೆ, ಗಂಡಸರಾದರೆ ಹೆಂಗಸರಿಂದ ತೊಂದರೆಗಳಾಗುತ್ತೆ. ಸ್ವಲ್ಪ ಜಾಗ್ರತೆ ಇರೋದು ಒಳ್ಳೆಯದು. ಇನ್ನು ಮೀನರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ನೋಡುವಾಗ ಒಳ್ಳೆಯ ಅನುಕೂಲಗಳಿದೆ. ಹಣ ಬರುತ್ತೆ, ಆದರೆ ಬಂದ ಹಣ ಸಾಕಾಗೋಲ್ಲ. ಮತ್ತು ಜೊತೆಗೆ ಬೇರೆ ಬೇರೆ ರೀತಿಯಾದ ಕಮಿಟ್ಮೆಂಟ್ಗಳು, ಓವರ್ ಕಾನ್ಫಿಡೆನ್ಸ್ನಿಂದಾಗಿ ಆಗುತ್ತೆ ಬಂದುಬಿಡುತ್ತೆ ಅನ್ನೋ ದೃಷ್ಟಿಯಿಂದ ಅಧಿಕವಾಗಿರತಕ್ಕಂತಹ ಕಾನ್ಫಿಡೆನ್ಸ್, ಓವರ್ ಕಾನ್ಫಿಡೆನ್ಸಿಂದಾಗಿ ಕೆಲವು ಸಮಸ್ಯೆಗಳನ್ನು ಮೈ ಮೇಲೆ ಹಾಕಿಕೊಳ್ಳುವ ಸಾಧ್ಯತೆ ಇದೆ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಜಾಗ್ರತೆ ಮಾಡಿ. ಇನ್ನು ಮೀನರಾಶಿಯ ವಿದ್ಯಾರ್ಥಿಗಳು ಯಾರಿದ್ದೀರಿ, ಅದರಲ್ಲಿ ಇಂಜಿನಿಯರಿಂಗ್ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಯಾರು ಇದ್ದೀರಿ ಅಂತ ಆದರೆ ಒಳ್ಳೆಯ ಯೋಗ ಚತುರ್ಥದಲ್ಲಿ ಬಂದಿರುವ ಕಾರಣ ಒಳ್ಳೆಯ ವಿದ್ಯಾಭ್ಯಾಸ ಆಗಿರುತ್ತೆ, ಅದರಲ್ಲಿ ಯಾವ ತೊಂದರೆಯೂ ಇಲ್ಲ. ಇನ್ನು ವಿಶೇಷ ವಿದ್ಯಾಭ್ಯಾಸಕ್ಕೆ ಹೋಗುವಾಗ ಸ್ವಲ್ಪ ಎಚ್ಚರಿಕೆಯಿಂದ ವಹಿಸಿ, ಮೋಸ ಹೋಗುವಂತಹದ್ದು, ಈ ಕಾಲೇಜ್ ಸಿಗುತ್ತೆ ಆ ಕಾಲೇಜ್ ಸಿಗುತ್ತೆ ಅಂದರೆ ಹಣವನ್ನು ತೆಗೆದುಕೊಂಡು ಇನ್ಯಾವುದೋ ಕಾಲೇಜ್ ನಮಗೆ ಬರುವಂತಹದ್ದು, ಸರಿಯಾಗಿ ಇಲ್ಲದೇ ಇರುವಂತಹ ಕಾಲೇಜಿನಲ್ಲಿ ಹೊರದೇಶದಲ್ಲಿ ಸೀಟ್ ಸಿಕ್ಕಿ ಅದರಿಂದಾಗಿ ಒಂದಿಷ್ಟು ಸಫರ್ ಆಗುವ ಸಾಧ್ಯತೆ ಇದೆ. ಅದರಿಂದ ಅದರ ಕಡೆ ಗಮನ ಹರಿಸೋದು ಒಳ್ಳೆಯದು. ಇನ್ನು ಭೂಮಿಗೆ ಸಂಬಂಧಪಟ್ಟಂತಹ ಅನುಕೂಲಗಳಾಗುತ್ತೆ, ವಾಹನಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಇದೆ, ಅನುಕೂಲಗಳು ಇದೆ. ವಾಹನಕ್ಕೆ ಸಂಬಂಧಪಟ್ಟ ಹಾಗೆ ಹೊಸ ವಾಹನ ಖರೀದಿ ಮಾಡುವುದಕ್ಕಿಂತ ಸೆಕೆಂಡ್ಸಲ್ಲಿ ನೀವು ವಾಹನಗಳನ್ನು ಖರೀದಿ ಮಾಡುವುದು ಒಳ್ಳೆಯದು. ಇನ್ನು 3ನೇ ಮನೆಯಲ್ಲಿ ಗುರು ಇರೋದ್ರಿಂದಾಗಿ ಪರಾಕ್ರಮ, ವಿದ್ಯಾ, ಬುದ್ಧಿ ಇದೆಲ್ಲವೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸಹಾಯಕರು ಒಳ್ಳೆಯ ಸಹಾಯಕರಿರ್ತಾರೆ. ಆದ್ದರಿಂದ ನೀವು ಯಾವುದೇ ಕೆಲಸವನ್ನು ಮಾಡುವಾಗ ಒಮ್ಮೆ ಮಾರ್ಗದರ್ಶನ ತೆಗೆದುಕೊಂಡು ಮಾಡುವಂಥದ್ದು ಬಹಳ ಒಳ್ಳೆಯದು. ಇನ್ನು ಆರೋಗ್ಯದ ವಿಷಯಕ್ಕೆ ಬಂದಾಗ ಜಲ ದೋಷಗಳು ಅಂದರೆ ಕಫ ಆಗಬಹುದು, ಶೀತ ಆಗಬಹುದು, ಅದರಿಂದಾಗಿ ಬರುವಂತಹ ಜ್ವರ ಆಗಬಹುದು, ಈ ರೀತಿಯಾಗಿ ಆ ಒಂದು ಕೆಲವು ಅನಾರೋಗ್ಯಗಳು ಕೂಡ ಬರುವ ಸಾಧ್ಯತೆ ಇದೆ. ಹಾಗಾಗಿ ಆ ಥರ ಬಂದಾಗ ನೀವು ವಾರಕ್ಕೊಮ್ಮೆ ಎಣ್ಣೆಯನ್ನು ದೇಹಕ್ಕೆ ಹಚ್ಚಿಕೊಂಡು ಅಭ್ಯಂಗ ಮಾಡುವಂಥದ್ದಾಗಲಿ ಅಥವಾ ಒಂದು ಸ್ವಲ್ಪ ಮಸಾಜ್ ಮಾಡಿಸಿಕೊಳ್ಳುವಂಥದ್ದಾಗಲಿ ಈ ರೀತಿಯಲ್ಲಿ ಮಾಡಿದಾಗ ದೈಹಿಕವಾದ ಅನಾರೋಗ್ಯವನ್ನು ದೂರ ಮಾಡಿಕೊಳ್ಳಬಹುದು. ವಾಂತಿ ಅಥವಾ ಲೂಸ್ ಮೋಷನ್ಸು ಈ ಥರದಲ್ಲಿ ಏನಾದರೂ ಆಗ್ತಾ ಇದೆ ಅಂತ ಆದರೆ ಒಮ್ಮೆ ಚೆಕಪ್ ಮಾಡಿಸಿಕೊಳ್ಳೋದು ಒಳ್ಳೆಯದು. ಇನ್ನು ಸಪ್ತಮದಲ್ಲಿ ರವಿ ಬರುವಂತಹದ್ದು ವಿವಾಹಾರ್ಥಿಗಳಿಗೆ ಇನ್ನೂ ಸ್ವಲ್ಪ ತಡೆ ಆಗುತ್ತೆ, ವಿವಾಹ ಆಗುವ ಯೋಗಗಳು ಕಡಿಮೆ ಇದೆ.
ಜೊತೆಗೆ ಸಪ್ತಮದಲ್ಲಿ ರವಿ ಬಂದಿರುವ ಕಾರಣ ದಂಪತಿಗಳ ಮಧ್ಯದಲ್ಲಿ ವೈಮನಸ್ಸುಗಳು ಬರುತ್ತೆ. ಜೊತೆಗೆ ಇಷ್ಟಪಡ್ತಾ ಇರುವಂತಹದ್ದು ದೂರ ಆಗುವಂತಹ ಸಾಧ್ಯತೆ ಇದೆ. ಭೃಗಪುತ್ರೇ ಅಷ್ಟಮೇ ಪ್ರಾಪ್ತಿ ವಿಯೋಗ ಪ್ರಿಯಯೋಷಿತ ಅಂತ ಹೇಳಿದ ಪ್ರಕಾರ ಶುಕ್ರ ಅಷ್ಟಮದಲ್ಲಿರುವ ಕಾರಣ ಪ್ರೀತಿ ಪಾತ್ರದಿಂದ ದೂರ ಆಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಆದರೆ ಅಷ್ಟಮಾಧಿಪತಿಯೇ ಅವನು ಆಗಿರುವ ಕಾರಣ ಆಯುಷ್ಯದಲ್ಲಿ ಲಾಭವನ್ನು ಕೊಟ್ಟರು ಈ ಒಂದು ವಿಷಯದಲ್ಲಿ ನಮಗೆ ಸ್ವಲ್ಪ ತೊಂದರೆಯನ್ನು ಉಂಟು ಮಾಡ್ತಾನೆ. ಅದರಿಂದ ಸ್ವಲ್ಪ ಗಮನ ಹರಿಸುವಂಥದ್ದು ಒಳ್ಳೆಯದು. ಇನ್ನು ಈ ತಂದೆಯ ಆರೋಗ್ಯದಲ್ಲಿ ನೋಡುವಾಗ ಒಳ್ಳೆಯ ಯೋಗ, ತಂದೆಗೆ ಬಂದಿರತಕ್ಕಂತಹ ಅನಾರೋಗ್ಯ ಪರಿಹಾರ ಮಾಡಿಕೊಳ್ಳುವಂತಹದ್ದು, ಅಥವಾ ಈ ತಂದೆಯ ವಿಷಯದಲ್ಲಿ ಆರೋಗ್ಯ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವಂತಹ ಯೋಗಗಳೆಲ್ಲ ಇದ್ದಾವೆ. ಆದರೆ ತಾಯಿಯ ಸ್ಥಾನದಲ್ಲಿ ಕುಜ ಇರುವುದರಿಂದಾಗಿ ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಅದರ ಕಡೆ ಸ್ವಲ್ಪ ಗಮನ ಹರಿಸುವುದು ಒಳ್ಳೆಯದು. ಇನ್ನು ಕರ್ಮಾಧಿಪತಿ ಆಗಿರತಕ್ಕಂತಹ ಗುರು ತೃತೀಯದಲ್ಲಿರುವ ಕಾರಣ ಕೆಲಸದಲ್ಲಿ ತೊಂದರೆ ಆಗುವಂತಹದ್ದು, ಕೆಲಸ ಬಿಡಬೇಕಾದಂತಹ ಪರಿಸ್ಥಿತಿ, ಒತ್ತಡಗಳು ಹೇರುವಂತಹದ್ದಾಗಲಿ, ಅಥವಾ ನಮ್ಮ ಜೊತೆಗೆ ಗುಂಪುಗಾರಿಕೆಯನ್ನು ಮಾಡಿ ನಾವು ಕೆಲಸ ಬಿಡುವ ಹಾಗೆ ಮಾಡುವಂತಹದ್ದಾಗಲಿ ಯೋಗಗಳು ಇದ್ದಾವೆ. ಆದ್ದರಿಂದ ಕೆಲಸದ ವಿಷಯದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಲಾಭಾಧಿಪತಿಯಾದ ಶನಿ ವೇದಲ್ಲಿರುವುದರಿಂದಾಗಿ ಬಂದಂತಹ ಸಂಪತ್ತು ನಷ್ಟವಾಗ್ತಾ ಹೋಗ್ತದೆ, ಸಾಕಾಗುವುದಿಲ್ಲ. ಜೊತೆಗೆ ವ್ಯಯ, ಬೇಡದ ಕೆಲಸಕ್ಕೆ ಹೆಚ್ಚಿನ ಸಂಪತ್ತನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇದ್ದಾವೆ. ಅದರಿಂದ ಮೀನರಾಶಿಯವರು ಪ್ರಧಾನವಾಗಿ ಹಣಕಾಸಿನ ವಿಷಯದಲ್ಲಿ, ಆರೋಗ್ಯದ ವಿಷಯದಲ್ಲಿ, ವಿವಾಹದ ವಿಷಯದಲ್ಲೆಲ್ಲ ತೊಂದರೆಗಳಿರುವ ಕಾರಣ ಈ ಒಂದು ಮಹಾವಿಷ್ಣುವಿನ ವಿಶೇಷವಾದ ಪ್ರಾರ್ಥನೆಯನ್ನು ನಡೆಸುವಂತಹದ್ದು, ಅದರಲ್ಲಿಯೂ ಕೂಡ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು, ಶನೈಶ್ವರ ಕೃತವಾದ ನರಸಿಂಹ ಸ್ತೋತ್ರವನ್ನು ಜಪ ಮಾಡುವಂತಹದ್ದು, ದೇವಿಗೆ ಈ ನವರಾತ್ರಿಗಳಲ್ಲಿ ಸಪ್ತಶತಿಯ ಪಾರಾಯಣವನ್ನು ಮಾಡಿಸಿ ದುರ್ಗಾ ಪೂಜೆಯನ್ನು ನಡೆಸುವಂಥದ್ದಾಗಲಿ, ಅಥವಾ ಈ ನವರಾತ್ರಿಗಳಲ್ಲಿ ವಿಶೇಷವಾಗಿ ನಮಗೆ ಏನು ದೇವಿಯ ಆರಾಧನೆಯನ್ನು ಮಾಡಲಿಕ್ಕಾಗತ್ತೆ ಅಂತಹ ವಿಶಿಷ್ಟವಾದ ಆರಾಧನೆಗಳನ್ನು ಮಾಡಿ ಖಂಡಿತವಾಗಿಯೂ ಕೂಡ ಈ ಬರಬಹುದಾದ ಎಷ್ಟೋ ದುಃಖವನ್ನು, ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು. ಅದರಿಂದ ನಿಮ್ಮ ಜೀವನ ಸುಖಮಯವಾಗಿರುತ್ತೆ ಅಂತ ಹೇಳುತ್ತಾ ಶ್ರೀಕೃಷ್ಣಾರ್ಪಣಮಸ್ತು.